ಅವಲ್ಲಿವ ಯವ್ವ ಇದು ಮಳಿಯರ ಮಳಿಯ ದಪ 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 ಬಿದ್ರ ಬೇಸಿವ ಜಿಟಿ 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 ಹತ್ತಿ ಬಿಟ್ಟತ್ ನೋಡಿದ ಮಳಿ ಎಲ್ಲಿ ಕಾಲಿಟ್ರು ಜುನು 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 ಅಂತತಿವ ಯವ್ವ ಬೇಡವ ಯವ್ವ ಅಮ್ಮ ಕೊಡ್ರಿ ಇಲ್ಲಿ ಬಕೆಟ್ ಎಲ್ಲಿಡ್ಬೇಕು ಹೇಳ್ರಿ ನಾ ಇಡ್ತೀನಿ ಬೇಡ ಬೇಡ ನಾ ಹಿಡ್ಕೊಂಡು ತಿನ್ಬಿಡ್ತೇನೆ ಅಯ್ಯೋ ಕೊಡ್ರಿ ಅಮ್ಮ ನಾನು ಎಲ್ಲಿಡ್ಬೇಕು ಹೇಳ್ರಿ ಅಲ್ಲಿ ಇಡ್ತೀನಿ ಅಂತ ಕೊಡ್ರಿ ಅದನ್ನ ಬಕೆಟ್ ಅಲ್ವೇ ನೀನು ಸೂಟಿಗೆ ಅಂತೇಳಿ ನನ್ನ ಮೊಮ್ಮಗಳು ಕೂಡ ಬಂದು ಕೆಲಸ ಎಲ್ಲ ಮಾಡಬೇಡ ಸುಮ್ಮಿರ ಇವ ನಮ್ಮ ಮನೇನ ಜಗ್ ಬಂದಿದ್ದೀವಿ ನಾವೆಲ್ಲ ಮಾಡ್ಕೊತೀವಿ ನಮ್ಮ ಮನೆ ಕೆಲಸನ ಯಾಕ್ರಿ ಅಮ್ಮ ನಾ ಕೆಲಸ ಮಾಡ್ಬಾರ್ದನ್ರಿ ನಾ ಏನಾರು ಕೆಲಸ ಮಾಡಕ್ಕೆ ಹೋಗೋಣ ಎಲ್ಲರೂ ಬ್ಯಾಡ ಅಂತಾರೆ ಯಾಕ್ರಿ ನಾ ಇನ್ನೂ ಕೆಲಸ ಮಾಡಬಾರ್ದ ಎಲ್ಲರೂ ಯಾಕೆ ಹಿಂಗತಿ ಮಾಡ್ತಾರ್ರಿ ಅಯ್ಯೋ ತಪ್ಪು ತಿಳ್ಕೊಬೇಡವ ನಮ್ಮ ಮನ್ಯಾಗ ನೋಡಿಲಿ ಅತಿಥಿಗಳನ್ನು ಕೆಲಸ ಮಾಡಕ್ಕೆ ಹಚ್ಚಂಗಿಲ್ಲ ಈಗ ನಮ್ಮ ಮೊಮ್ಮಗಳು ಗೆಳತಿ ನೀನು ನಮ್ಮ ಅತಿಥಿ ಅದಕ್ಕೆ ಕೆಲಸ ಮಾಡ್ಬೇಡ ಅಂತಾರವ ನೀ ಏನು ಅಂತ ತಪ್ಪು ತಿಳ್ಕೊಬೇಡ ನನಗೂ ನಿಮ್ಮ ಮನ್ಯಾಗ ಎಲ್ಲರೂ ಇಷ್ಟು ನಕ್ಕೊಂತ ಆಡ್ಕೊತ ಇರ್ತೀರಲ್ಲ ನನಗೆ ಭಾಳ ಖುಷಿ ಆತ್ರಿ ಆ ದೇವರು ನನಗೆ ಆ ಭಾಗ್ಯ ಕೊಡಲೇ ಇಲ್ಲ ನನ್ನವ್ರು ಅಂತೇಳಿ ನನಗೆ ಯಾರೂ ಇಲ್ಲರಿ ಜಗತ್ನ್ಯಾಗ ಅನಾಥಾಶ್ರಮದವ್ರ ಅವರ ನನ್ನ ತಂದೆ ತಾಯಿ ಅಲ್ಲಿರುವಂಥರ ಅವರ ನನ್ನ ಅಕ್ಕ ತಂಗಿಯರಿ ನನಗಂತೇಳಿ ಯಾರೂ ಬಂಧು ಬಳಗ ಇಲ್ಲ ಹಾಗೆ ಅನ್ಕೋತೀವ ಯಾಕ ನಾವಿಲ್ಲನ ನೋಡುವ ನೀ ಎಂದು ಅನಾಥಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ನಿನಗೆ ಯಾವ ಜೀವನ ಅನ್ಸುತ್ತೆ ನನ್ನ ಮೊಮ್ಮಗಳು ಕೂಡ ಇಲ್ಲಿ ಬಾ ನೀನು ತಪ್ಪು ತಿಳ್ಕೊಬೇಡ ತಂಗಿ ಬಾ ಬಂದು ನಿನಗೆ 8 ದಿನ ನಮ್ಮ ಮನೆಯಾಗ ಇರ್ಬೇಕು ಅನಿಸ್ತೈತಿ ಅಷ್ಟು ದಿನ ನಮ್ಮ ಮನೆಯಾಗಿರು ಹ್ಞೂ ರೀ ಅಮ್ಮ ಮತ್ತು ನಾನು ನಿಮ್ಮ ಮನೇನ ಕೇಳ್ತಿಲ್ಲ ನನಗೆ ಕೆಲಸ ಮಾಡಕ್ಕೆ ಬಿಡ್ಬೇಕು ಮತ್ತು ನೀವೇನು ಕೆಲಸನ ಮಾಡಕ್ಕೆ ಬಿಡಂಗಿಲ್ಲ ಬ್ಯಾಡ ಬ್ಯಾಡ ಅಂದ್ಬಿಡ್ತೀರಿ ಸರಿ ಆಯ್ತವ ನೀನು ಕೆಲಸ ಮಾಡಕ್ಕೆ ನಮ್ಮ ಪಾರವ್ ಇದ್ದಂಗದಿ ನೋಡುವ ಆಲೆ ಓಡೇ ಬಂದುಬಿಡ್ತಿ ಓ ಅಂದ್ರೆ ನಿಮ್ಮ ದೊಡ್ಡ ಮೊಮ್ಮಗಳನ್ರಿ ಹ್ಞೂ ಆಕಿನೂ ಹಂಗೆ ನಿನ್ಗತಿನ ನೀನು ನೋಡಿದ್ರೆ ನಮ್ಮ ಪಾರವನ್ನ ನೋಡ್ದಂಗೆ ಆಗುತ್ತೆ ಅಲ್ಲೇ ಇವ ನೀನು ಕೂದ್ಲು ಗನ ಉದ್ದದವು ಗನ ಚಂದ ಅದಾವ ಬಿಡವ ನಿನ್ನ ಕೂದ್ಲ ಅಮ್ಮ ನಾನು ಹಿಂಗೆ ಉದ್ದನ್ ಕೂದ್ಲನ ಅದಾವ್ರಿ ನನಗೆ ಉದ್ದನ್ ಕೂದ್ಲ ಮೊದ್ಲೇಕ ಹಿಂಗೆ ಹೆಣ್ಣು ಹಾಕೊಳಕ್ಕೆ ಬರ್ತಿದ್ದಿಲ್ಲ ರೀ ಏನು ಮಾಡ್ಬೇಕು ಗೊತ್ತಾಕಿದ್ದಿಲ್ಲ ಹಂಗೆ ಹೆಂಗಾರ ಹಾಕೊಂಡು ಹೋಗಿದ್ದೀನಿ ರೀ ಮತ್ತು ನಮ್ಗಲ್ಲೆಲ್ಲ ಯಾರು ಬಾಚ್ತಿದ್ರು ಬಚ್ಬೇಕ್ರಿ ತಲೆನ ನಾವು ಜಾಗ ಮಾಡ್ಬೇಕು ನಾವು ತಲೆ ಬಾಚ್ಕೋಬೇಕ್ರಿ ನನಗಂಕ್ರು ಭಾಳ ಕಷ್ಟ ಆಗ್ಬಿಡ್ತಿತ್ತು ಈಗೀಗ ಜಡಿ ಹಾಕೊಳಕ್ಕೆ ಕಲ್ತೀನಿ ರೀ ನಾನು ನೋಡುವ ನಮ್ಮರ ಈ ಎಣ್ಣೆ ಹಚ್ಕೊತಾರ ಕೂದ್ಲು ಒಟ್ಟ ಬರಂಗೇ ಇಲ್ಲ ನೋಡುವ ನೀನು ಉದ್ದದವು ಗನ ಚಂದ ಅದಾವ ಕೂದ್ಲ ರಾಘವ ನಿನಗೆ ಎಷ್ಟು ಸಲ ಹೇಳೀನಿ ತಂಪ್ನಾಗ ಅಡ್ಡಾಡಕ್ಕೆ ಹೋಗ್ಬೇಡ ಮಳಿ ಒಂದು ಹತ್ತೈತಿ ಕಾಲೊಂದು ಜರುತಾವು ಬ್ಯಾಡನ್ನು ಕಲಿ ಅಡ್ಡಾಡಕತ್ತಿ ನಿನಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲನ ಅಯ್ಯೋ ಅಮ್ಮ ಇಲ್ಲ ಕುಂತಲ್ಲೇ ಕುಂತು ಬ್ಯಾಸ್ರ ಆಗೈತಮ್ಮ ನಾನು ಬೀಳಂಗಿಲ್ಲ ನೋಡುವ ಟೈಮ್ ಸುಮಾರು ಈಗ ಹಂಗೆ ಇದ್ದಾಕೆಲ್ಲ ಹೊಟ್ಲಿ ಇದ್ದಾಕಿದ್ದಿಂದ ಬಿದ್ದಾವು ಏನು ಕೇತಿ ನೋಡಿಲ್ಲ ಇಲ್ಲೆಲ್ಲ ನೀರು ಬಿದ್ದಿದ್ದು ಗೊತ್ತಾಗಿಲ್ಲ ಅದಕ್ಕೆ ಇದು ಟೇಲ್ಸ್ ಬ್ಯಾಡ ಅಂದ್ರೆ ಇವ್ನು ಟೇಲ್ಸ್ ಹಾಕಿಸಿ ನಿಂದಿರ್ತಾನೆ ನಿಮ್ಮ ಮಾವ ಇವು ಗನಗ ಕಾಲು ಜರುತಾವು ಸುಮ್ಮನೆ ಕುಂದಿರ್ಬೇಕು ದಿಂದ ಬಿದ್ದವು ಏನು ಎತ್ತಾಡು ಕೆಲಸ ಮಾಡಬಾರ್ದು ತಿಂದು ಉಂಡು ಆರಾಮಾಗಿರ್ಬೇಕು ಅಯ್ಯೋ ಅಮ್ಮ ನನಗಂಕ್ರು ಏನು ಕೆಲಸನೇ ಇಲ್ಲರಿ ಈಗಂಕ್ರು ಈಕೆ ಅವಿ ಬಂದಿಂದ ಎಲ್ಲ ಕೆಲಸ ಈಕಿನ ಅವಿನ ಮಾಡಕತ್ತಾಳ್ರಿ ಕಾಲೆಲ್ಲ ಬತ್ತಿದ್ರಿ ಅಮ್ಮ ಉಪ್ಪಿನ ನೀರು ಹಾಕಿ ತಂದು ಕೊಟ್ಟೇಳ್ರಿ ಕಾಲು ಎಷ್ಟು ಒಂಥರ ಸಮಾಧಾನ ಅದು ಈ ಕಾಲು ಬಾವು ಇಳ್ದಾವ್ ನೋಡ್ರಿ ಹೌದವ ಯವ್ವ ಬಂದಾಗಿಂದಾಗ ಹಂಗೆ ಕೆಲಸ ಮಾಡೇ ಮಾಡ್ತಾ ಸುಮ್ ಕುಂದಿರತ್ತಂಗೆ ಅಂದ್ರು ಕೇಳಂಗಿಲ್ಲಿಕ್ಕೆ ಅಷ್ಟು ಅರಿಬಿನ ಇಸ್ತ್ರಿ ಮಾಡಿಟ್ಟೇಳ್ರಿ ನಾನು ಟ್ರೆಜರಿ ಎಲ್ಲ ಹೊಂದಿಸ್ಕೊಟ್ಟೇಳ್ರಿ ಪಾಪ ನನಗೆ ಖಾಲಿ ಕುಂದ್ರಕ್ಕೆ ಬ್ಯಾಸ್ರ ಆಗತ್ರಿ ಯವ್ವ ನಮ್ಮ ಚೈತ್ರವನ್ನು ನೋಡ್ಬೇಕವ ಯವ್ವ ಬರೇ ಮಕ್ಕೊಳೋದು ತಿನ್ನೋದು ಮಕ್ಕೊಳೋದು ಆಕೆಗೆ ನಿದ್ದೆ ಅಂದ್ರೆ ಭಾಗ್ಯ ಆಗಿಬಿಟ್ಟತಂತ್ರಿ ಅದಕ್ಕೆ ಒಟ್ಟ ತಳಗೆ ಇಳದ ಬರೋವಾಳ ತಿನ್ನೋದು ಮಕ್ಕೊಳೋದು ಇಂದ ಮಾಡಕತ್ತಾಳ ಆಕಿ ರಾಧಾ ಓ ತಿರುಪತಿ ಬಾರಪ್ಪ ಬಾ ಆರಾಮದಿರಿ ಅಮ್ಮ ಆರಾಮದೀವಿ ನೋಡಪ್ಪ ಮತ್ತಿನ್ನೇನಪ್ಪ ಎಲ್ಲ ನಿಮ್ಮ ಮನೆಗೆ ಆರಾಮದಾರಲ್ಲ ಬರ್ತೇವೆ ದಿಂದ ಬಿದ್ದಾವಲ್ಲ ಬರ್ತೇವೆ ಹೆಂಗದಾಳ ಎಲ್ಲರೂ ಆರಾಮದಾರಿ ಯಾರ ಮಕ್ಕ ನೋಡ್ಬಾರ್ದು ಅಂದಿರ್ತೀನಿ ಅವ್ರ ಮಕ್ಕ ನೋಡೋದಾಗೈತಿ ಬೇಡ ಇವ್ರ ಮಕ್ಕ ನೋಡೋದ ಬೇಡ ರಾಧಾ ಹೋಗ್ಬೇಡ ನಿಂದ್ರಿ ಇಲ್ಲಿ ನನಗೆ ನಿನ್ನ ಮಕ್ಕ ನೋಡಕ್ಕೆ ಇಷ್ಟ ಇಲ್ಲ ನನಗೆ ಕೂಗಾಡಕ್ಕೂ ಇಷ್ಟ ಇಲ್ಲ ನನಗೆ ನಿನ್ನ ಮಕ್ಕ ತೋರಿಸ್ಬೇಡ ರಾಧವ ಹಂಗೆಲ್ಲ ಮಾತಾಡಬಾರ್ದು ಒಳಗೆ ಹೋಗ್ಬೇಡ ನಿಂದ್ರಿ ಇಲ್ಲಿ ನಿಮ್ಮಣ್ಣ ಮಾತಾಡ್ಸಕ್ ಬಂದ ಹಂಗೆ ಒಳಗೆ ಹೊಂಟ್ಬಿಟ್ರೆ ಅಮ್ಮ ಅದು ಇಲ್ಲ ಇದು ಇಲ್ಲ ನಿಂದ್ರ ನಿಮ್ಮಣ್ಣ ಮಾತಾಡ್ಸಕ್ ಬಂದಾನಿಲ್ಲ ಅವು ಇನ್ನು ಮಾಡೋದಳಪ್ಪ ಆಕೆ ತಲೆಗೆ ತುಣಕ್ ಹೋಗ್ಬೇಡ ನಾ ಏನು ಹಚ್ಕೊಳಂಗಿಲ್ರಿ ಯಾಕಂದ್ರೆ ನಾ ಮಾಡಿರೋ ತಪ್ಪನ ಅಂತದ ಐತಿ ಅಲ್ಲೇ ತಿರುಪತಿ ಇಂಥ ಮಳೆಯಾಗ ಬಂದಿಯಲ್ಲೇಪ್ಪ ಅದು ನಿನ್ನೆ ಬರ್ಬೇಕಂತ ಮಾಡಿದ್ದೀನಿ ನಿನ್ನೆ ಆಗ್ಲಿಲ್ಲ ನನಗೆ ಅದೇ ಮತ್ತೆ ನಮ್ದು ಸ್ಕೂಲ್ ಫಂಕ್ಷನ್ ಐತಿ ಅದ ಉದ್ಘಾಟನೆ ಸಮಾರಂಭ ಐತಿ ಚಲೋ ಆಯ್ತು ಬಿಡಪ್ಪ ಹಂಗಾದ್ರೆ ಅದಕ್ಕೆ ನನಗೆ ಬರೋಕ್ಕಾಗಲಿಲ್ಲ ನಿನ್ನೆ ನಮ್ಮ ಭಾರತಿ ಮತ್ತು ನಮ್ಮ ತಮ್ಮ ತಂಗಿನ ಕರೆದು ಬರ್ಬೇಕು ಅಂತಂದ್ರೆ ಮತ್ತು ನಿಮ್ಮನ್ನು ನಾನು ಕರೆದಿದ್ದಿಲ್ಲ ಅದಕ್ಕೆ ಬಂದೆ ನಮ್ಮ ಸ್ಕೂಲಿಗೆ ರೀ ನಮ್ಮ ತಾಯಿ ಹೆಸರು ಇಟ್ಟಿವಿ ನೀವು ರಾಧಾ ಬರ್ಬೇಕಂತ ಅನ್ನೋದು ನನ್ನ ಆಸೆ ರಾಧಾ ನೋಡು ನನಗೆ ಕರಿಬೇಡ ನೀನು ನನಗೆ ನಿಮ್ಮ ಸಂಬಂಧನೂ ಬೇಡ ನನ್ನಷ್ಟಕ್ಕೆ ನಾ ಇಲ್ಲಿ ಚಂದದೀನಿ ದಯವಿಟ್ಟು
ನನ್ನ ಕರಿಬೇಡ. ರಾಧಾ ಕೈ ಮುಗಿತೀನಿ ಬಾ. ಸಾಲಿಗೆ ಅವನ ಹೆಸರು ಇಟ್ಟಿನಿ. ಅದಕ್ಕೆ ನೀನ ಬಂದು ಉದ್ಘಾಟನೆ ಮಾಡ್ಬೇಕಂತ ಆಸೆ. ನಾನು ಬರಂಗಿಲ್ಲ. ಮಾಡಿದ ಪಾಪ ಕಳ್ಕೊಳಕ ನಮ್ಮ ಅವನ ಹೆಸರಿಟ್ಟಿರಿ ನಾ ಸಾಲಿಗೆ. ಹಂಗೆ ಅನ್ಕೋರವ. ಕೈ ಮುಗಿತೀನಿ ಬಾ. ನೀನ ಉದ್ಘಾಟನೆ ಮಾಡ್ಬೇಕು ಅಂದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಅವನ ಹೆಸರು ಅಲ್ಲಿ ಇಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ನನಗೆ ನೀ ಬಂದು ಉದ್ಘಾಟನೆ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ. ನೀನ ಬಂದು ಜ್ಯೋತಿ ಬೆಳೆಸ್ಕೋಬೇಕಂತ ಆಸೆ. ನಾನು ಬರಂಗಿಲ್ಲ ನೋಡ ರಾಧವ. ಇಷ್ಟೊಂದು ಹಠ ಮಾಡ್ಬಾರ್ದವ. ಇಷ್ಟು ಕರಿಯಾಕತ್ತಾನ ನಿಮ್ಮನ್ನ ಒಲ್ಲೆನಕ್ಕೆ ಹೋಗ್ಬೇಡ. ಅದು ನಿಮ್ಮ ಅವನ ಹೆಸರಲ್ಲೇ ಸಾಲಿ ಚಲೋ ಮಾಡ್ಯಾರ. ಹಂಗತಿ ಹಠ ಮಾಡಬೇಡ. ಬಾ ಹೋಗುನಿಬ್ರು. ನಾಳೆ ತಯಾರಾಗು, ಇಬ್ರು ಹೋಗುನಂತ. ತಿರುಪತಿ ನಾ ಎಲ್ಲ ಕರ್ಕೊಂಬರ್ತೀನಿ. ರಾಧವನ್ ಕರ್ಕೊಂಬರೋ ಜವಾಬ್ದಾರಿ ನಂದು, ಆಯ್ತಾ? ಅಷ್ಟು ಮಾಡ್ರಿ. ಆದ್ರೆ ಮನೆಯವ್ರು ಎಲ್ಲರೂ ಬರ್ಬೇಕ್ರಿ. ಸರಿ ಆಯ್ತು ತಗೋರಪ್ಪ, ಬರ್ತೀವಿ. ಹಿಂಗೆ ಬಂದು ಹಂಗೆ ಹೊಂಟಿಲ್ಲಪ್ಪ. ಇದನ್ನ ಚಾ ನಾಡ ಕುಡ್ದು ಹೋಗಂತ ಕುಂದ್ರೆ. ಅಯ್ಯೋ ಬ್ಯಾಡ್ರಿ, ಕೆಲಸ ಎಲ್ಲ ಭಾಳ ಅದಾವ್ರಿ. ತಮ್ಮನೂ ಬರ್ತೀನಿ ಅಂತಂದ, ಇನ್ನು ಅವೆಲ್ಲ ಕೆಲಸ ಭಾಳ ಅದಾವು. ಬೇಡ, ನಾನು ಹೋಗ್ಬರ್ತೀನಿ ಅಂತ ಬಂದೆ. ಸರಿ ಆಯ್ತಾಳಪ್ಪ, ಕರ್ಕೊಂಬರ್ತೀನಿ. ಹೋಗಿ ರಾಧಾ ತಪ್ಪಿಸ್ಬೇಡ, ಬಾ. ನೀನು ಬಂದು ಆ ಸ್ಕೂಲ್ ಉದ್ಘಾಟನೆ ಮಾಡಿದೆ ಅಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ನೀ ಏನಾದರೂ ಅನ್ಕೋ, ಆದ್ರೆ ದಯವಿಟ್ಟು ಬಾ. ಅಮ್ಮ ಬರ್ತೀನಿ ರೀ. ರಾಧಾ ಬರ್ತೀನಿ. ಅಮ್ಮ ನನಗೆ ಇಷ್ಟ ಇಲ್ರಿ ಅಲ್ಲಿ ಬರಾಕ. ಹಾಗೆಲ್ಲ ಅನ್ಬೇಡವಾ. ಮನೆ ಮುಟ್ಟ ಬಂದು ಕರ್ದಾನ. ಅದರ ಬೇರೆ ನಿಮ್ಮ ಅವ್ನ ಹೆಸರಿಟ್ರ ಆ ಸಾಲಿಗೆ. ಒಲ್ಲೆನಕ್ಕೆ ಹೋಗ್ಬೇಡ, ನಡಿ ಹೋಗಿ ಬರೋನು. ಅದೆಲ್ಲ ಹಠ ಬಿಡ್ಬೇಕು. ಘನ ಹಠ ಮಾಡಿದೀವ ನೀನು. ಹಿಂಗೆಲ್ಲ ಹಠ ಮಾಡಬಾರ್ದು ರಾಧಕ್ಕ. ಏನು ಅಂತಂಬ್ರು ಆಗ್ತಂಗೆ ರಂದಿಂದ ಒಂದು ಮಾತು ಬರ್ತಿರ್ತತಿ, ಹೋಗಿರ್ತತಿ. ಸಿಟ್ಟು ಶೆಡು ಎಲ್ಲ ಇರುದವ. ಮನೆ ಮುಟ್ಟ ಬಂದು ನನ್ನ ತಪ್ಪಾಗೈತಿ ಅಂತ ಹೇಳಿದ್ರು ಹಿಂಗತಿ ಹಠ ಮಾಡಿದ್ರೆ ಅದಕ್ಕೆ ಚಂದ ಅನ್ಸಂಗಿಲ್ಲ. ಅಹಂಕಾರ ಅಂತಾರೆ ಅದಕ್ಕೆ. ಬೇಡವಾ, ಇದನ್ನೆಲ್ಲ ಸಿಟ್ಟು ಶೆಡು ಬಿಡು. ನಿಮ್ಮವನ ಹೆಸರಿಟ್ಟಾರಂತ ಸಾಲಿಗೆ. ನಡಿ, ನೀನ ಉದ್ಘಾಟನೆ ಮಾಡ್ಬೇಕಂತ. ನಡಿ ಹೋಗ್ಬರು. ಅಮ್ಮ ನನಗೆ ಇಷ್ಟ ಇರ್ಲಿಕ್ಕಂದ್ರೆ ಸುಮ್ಮನೆ ನಿಮ್ಮ ಮಾತಿಗೆ ಹೊಂಟು ಬರ್ತೀನಿ ರೀ ನಾನು. ನನಗೆ ಅವ್ರ ಮಕ್ಕ ನೋಡಕ್ಕೆ ಒಂಥರ ಆಗುತ್ತೆ. ಈ ಸಾಲಿಗೆ ನಮ್ಮ ತಾಯಿ ಹೆಸರಿಟ್ಟಿವಿ. ನಮ್ಮ ತಂಗಿನ ಬಂದು ಜ್ಯೋತಿ ಬೆಳಗಿದ್ದು ನನಗೆ ಭಾಳ ಖುಷಿ ಆಯ್ತು. ಮತ್ತು ನಮಗೊಬ್ರು ನಾವು ಭಾಳ ಕಲ್ತಾರಲ್ರಿ. ಯಾರು ಏನೋ ತಿಳ್ಕೊಬೇಡ್ರಿ. ನನಗೆ ಎಷ್ಟು ಬರ್ತದೆ ಅಷ್ಟು ಮಾತಾಡ್ತೀನಿ. ಮತ್ತು ನಮ್ಮ ಊರಾರಾದಂಥ ಪಾರ್ವತಿ ಅವರು ದೊಡ್ಡ ಸಾಧನೆ ಮಾಡ್ಯಾರ. ಎಷ್ಟೋ ಅವಮಾನಗಳು ನಾವು ಅವಮಾನ ಮಾಡೀವಿ, ಎಷ್ಟೋ ಅವಮಾನಗಳನ್ನು ಮಾಡೀವಿ. ಮಾಡಿದ್ರು ಅವರು ಯಾರ್ದು ತಲೆ ಹಾಕೋಲಾರ್ದ ಇಷ್ಟು ದೊಡ್ಡ ಹುದ್ದೆಗೆ ಬಂದರು. ನಮ್ಗಂಕರು ಭಾಳ ಖುಷಿ ಆಯ್ತು. ನಮ್ಮ ಊರಾರು ಇವರು ಅಂತ ಹೇಳ್ಕೊಳಕ ಹೆಮ್ಮೆ ಆಗುತ್ತೆ. ನಮ್ಮ ಊರಿನ ಹೆಣ್ಮಗಳು ಅಂತ ತಿಳ್ಕೊಳಕ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ನಾವು ತಪ್ಪು ಭಾಳ ಮಾಡೀವಿ. ದಯವಿಟ್ಟು ನೀವು ಎಲ್ಲರೂ ಕ್ಷಮಿಸ್ಬೇಕು, ಹೊಟ್ಟೆ ಹಾಕೋರಿ. ತಾಯಿ ಹೆಸರಿನಾಗ ನಾವು ಸಾಲಿ ಚಲೋ ಮಾಡೀವಿ. ನಾವು ಸಾಲಿ ಕಲಿಬೇಕು ಅನ್ನೋದು ಭಾಳ ಇತ್ತು. ನಮಗೆ ಸಾಲಿ ಕಲಿಯಕ್ಕೆ ಆಗಲಿಲ್ಲ. ನಮ್ಮನ್ನ ಅಗಲಿ ಬಿಟ್ಲು ಸಣ್ಣ ವಯಸ್ಸಿನಾಗ. ಹಿಂಗಾಗಿ ನಾವು ಓದಕ್ಕಾಗಲಿಲ್ಲ. ಅಕ್ಷರಸ್ಥರು ಆಗಿರ್ಬೇಕು. ಅನಕ್ಷತ್ರ ಆದ್ರೆ ತಪ್ಪುಗಳನ್ನು ಭಾಳ ಮಾಡ್ತಾರ, ತಿಳುವಳಿಕಿರಂಗಿಲ್ಲ. ಅದಕ್ಕೆ ಉದಾಹರಣೆನ ನಾವು. ಇನ್ನೊಂದ್ರಿ, ಆಮೇಲೆ ಉಚಿತವಾಗಿ ಭಾಳ ತೀರ ಕಡು ಬಡತನ ಇರ್ತದಲ್ಲ, ಅವ್ರಿಗೆ ₹1 ಫೀಸ್ ತೊಗೊಳಂಗಿಲ್ಲ. ಅವ್ರಿಗೆ ಫ್ರೀಯಾಗಿ ನಾವು ಸಾಲಿ ಕಲಿಸ್ತೀವಿ. ಹಂಗೆ ಮುಂದಿನ ವರ್ಷ ಅಂದ್ರೆ ನಾವು ವಸತಿ ಶಾಲೆನೂ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ನಿಮ್ದೆಲ್ಲರದು ಸಹಕಾರ ಇರಬೇಕು. ಬೇರೆ ಊರಿಗೆ ಹೋಗಿ ಸಾಲಿ ಹಚ್ಚೋದಕ್ಕಿಂತ ಇದ ಊರಾಗನ ಇಂಗ್ಲೀಷ್ ಮೀಡಿಯಂ ಸಾಲಿ ಮಾಡೀವಿ. ಕಡಿಮೆ ಅಂದ್ರೆ ನಿಮ್ಮ ಕೈಗೆ ಎಟ್ಕೋ ದರದಾಗ ಇದು ಫೀಸ್ ಐತಿ. ದಯವಿಟ್ಟು ನಿಮ್ಮ ಮಕ್ಕಳನ್ನೆಲ್ಲರನ್ನು ಇಲ್ಲಿ ಹಚ್ಚ್ರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ ರೀ. ಈ ಸಮಾರಂಭಕ್ಕೆ ಆಗಮಿಸಿದ್ದಂಥ ಪಾರ್ವತಿ ಮೇಡಮ್ ಅವರಿಗೂ ಧನ್ಯವಾದಗಳು. ಹಂಗೆ ನಮ್ಮ ಊರಿನ ಅಧ್ಯಕ್ಷರಾದಂಥ ಗಂಗಮ್ಮ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದಿದ್ದಕ್ಕೆ. ಹಂಗೆ ನಮ್ಮ ತಂಗಿಗೆ ಧನ್ಯವಾದಗಳು. ನಾವು ನಮ್ಮ ತಂಗಿ ಪಾಪ ಭಾಳ ಅನ್ಯಾಯ ಮಾಡಿದ್ವಿ ನೋಡುವ. ಈ ಸ್ಟೇಜಿನ ಮ್ಯಾಗೆ ಕೇಳ್ಕೊತೀವಿ, ನಮ್ಮಿಂದ ಏನಾರು ತಪ್ಪಾಗಿತ್ತು ಅಂದ್ರೆ ದಯವಿಟ್ಟು ಕ್ಷಮಿಸರಾದ. ನಾನು ಇನ್ನೊಂದು ವಿಷಯ ಹೇಳಬೇಕು. ಏನಂದ್ರೆ ಹೆಣ್ಮಕ್ಳು ಬರೀ ಅಡುಗೆ ಮಾಡಕ್ಕಟ್ಟ ಸೀಮಿತ ಇರಬಾರ್ದು. ಎಲ್ಲ ನಾವು ವಿದ್ಯೆ ಕಲಿಬೇಕು, ಭಾರಿ ದಿಟ್ಟತನದಿಂದ ಇರಬೇಕು ಅನ್ನೋ ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ನಮ್ಮ ಸಕ್ಕುಬಾಯಿ ಅಕ್ಕರು. ಹೆಣ್ಣು ಮಕ್ಕಳನ್ನ ಸಾಲಿ ಕಲಿಸ್ಬಾರ್ದು, ಅವ್ರನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ಬಾರ್ದು ಅನ್ನೋ ಒಂದು ಏನದು ಒಂದು ಕಾಲಿತ್ರಿ. ಈಗ ಆ ಥರ ಎಲ್ಲ ನಿಮ್ಮ ಹೆಣ್ಮಕ್ಳನ್ನೆಲ್ಲ ತಂದು ಸಾಲಿಗೆ ಹಾಕ್ರಿ. ನೋಡ್ರಿ ಇಲ್ಲಿ ನಮ್ಮ ಪಾರ್ವತಿ ಮೇಡಮ್ ಅವ್ರು ನೋಡ್ರಿ ಓದಿ ಹೆಂಗೆ ದೊಡ್ಡ ಹುದ್ದೆ ತಗೊಂಡ್ರು. ಅವ್ರಂಗ ನಿಮ್ಮ ಮಕ್ಕಳನ್ನು ಓದಿಸ್ಬಿಟ್ಟು ದೊಡ್ಡ ದೊಡ್ಡ ಹುದ್ದೆಗೆ ಕಳಿಸ್ರಿ. ಹೆಣ್ಮಕ್ಳಿಗೆ ಆದಷ್ಟು ಸಾಲಿ ಕಲಿಸ್ರಿ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ ರೀ. ಎಲ್ಲರೂ ನಮ್ಮ ಫಂಕ್ಷನ್ಗೆ ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡ್ರಿ ಅಮ್ಮ, ಏನು ಚಂದ ಭಾಷಣ ಮಾಡ್ತಾನೆ ನೋಡ್ರಿ ಅಮ್ಮ. ಏನು ಒಂದು ತಳ ಇಲ್ಲ ಬುಡ ಇಲ್ಲಿ ಇವಕ್ಕೆ. ಹೋಲಿ ಬಿಡ್ಬೇ. ಪಾಪ ಅವ ಅಲ್ಲೇ ಹೇಳಿದ್ನಲ್ಲ, ನಾವು ಭಾಳ ಸಾಲಿ ಕಲ್ತಿಲ್ಲ, ನಮ್ಗೆ ಮಾತಾಡಕ್ಕೆ ಬರಂಗಿಲ್ರಿ ಅಂತ ಹೇಳಿದ್ನಲ್ಲ. ನೀವು ಹೋಲಿ ಬಿಡು. ಮೊದ್ಲೇಕ ಅವ ಹೇಳೇ ಬಿಟ್ಟನಲ್ಲ ನಿಮ್ಮನ್ನ. ನೋಡುವ, ಈಟೊಂದಕ್ಕೆ ಆಟೊಂದಕ್ಕೆ ತಪ್ಪು ಕಂಡು ಹಿಡಿಬಾರ್ದಾರ. ಅದ ಹಿಂದಿಂದೆಲ್ಲ ಮರ್ತು ಬಿಡು. ನೋಡು ನಿಮ್ಮ ಅಣ್ಣ ಹೆಂಗಿದ್ದ. ಹೆಣ್ಮಕ್ಳು ಅಂದ್ರೆ ಉರಿದು ಬೀಳ್ತಿದ್ರು ನಿಮ್ಮ ಅಣ್ಣಾರಿಬ್ರು.
ಈಗ ನೋಡು ಸ್ಟೇಜ್ ಮ್ಯಾಗ ಎಲ್ಲ ಹೆಣ್ಮಕ್ಳನ್ನ ಕುಂದಿರ್ಸ್ಯಾರ. ಹೆಣ್ಮಕ್ಳ ಪಾವರ್ ಅಂದ್ರೆ ಅದು ಬೇ. ಇನ್ನೊಂದು ನಾನು ಎಲ್ಲರಿಗೂ ಹೇಳಬೇಕು, ನಾನು ನಮ್ಮನ್ನ ಇದ ಸ್ಟೇಜಿನ ಮ್ಯಾಗ ಪಾರ್ವತಿಯವರಿಗೆ ಕ್ಷಮೆ ಕೇಳ್ತೀವಿ. ನಾವು ನಿಮಗೆ ಬಹಳ ಅವಮಾನ ಮಾಡಿದ್ವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ರಿ. ಅಯ್ಯೋ ದಯವಿಟ್ಟು ಕ್ಷಮೆ ಗಿಮೆ ಕೇಳಬೇಡ್ರಿ, ನಾ ಯಾವುದು ಮನಸ್ಸಿನಾಗ ಇಟ್ಕೊಂಡಿಲ್ಲ. ಆದ್ರೆ ನೀವೆಲ್ಲ ಒಂದು ಒಳ್ಳೆ ಕೆಲಸ ಮಾಡಕತ್ತಿರಲ್ಲ, ಅದು ನನಗೆ ಭಾಳ ಖುಷಿ ತಂತು. ನೀವು ಬದಲಾಗಿರಲ್ಲ, ಅದು ಖುಷಿ ಆಯ್ತು. ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಾರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.